ಈ GB ಅವರು ಯಾವುದೇ ಕಾರಣಕ್ಕೂ ಯಾವ ಕೆಲಸ ಸರಿಯಾಗಿ ಮಾಡಲ್ಲ. ಈ ಜಮೀನು ರೈಲ್ವೆ ಎಣ್ಣೆಲಿ ಯಾವ್ದು ಮಾಡ್ತಾ ಇದ್ದಾರೆ ಅದು ಎಲ್ಲ ಸ್ವಂತ ಜಮೀನು, ಅದು ರೈಲ್ವೆದಲ್ಲ. ಅದು ನಮಗೆ ಪರಿಹಾರ ಕೊಟ್ಟಿದ್ದಾರೆ 83ನೇ ಇಸ್ವಿನಲ್ಲಿ. ಎಷ್ಟು ಕೊಟ್ಟಿದ್ದಾರೆ ಗೊತ್ತಾ? 400 ರೂಪಾಯಿ ಕೊಟ್ಟಿದ್ದಾರೆ ಗುಂಟೆಗೆ. ಅದೇ ನಾವು ಒಂದ್ಸಾರಿ ಕಾವೇರಿಯಲ್ಲಿ ಇಲ್ಲಿಂದ ಹಾಕೊಂಡು ಹೋಗ್ಬೇಕಂದಾಗ 55 ಲಕ್ಷ ಕಟ್ಟಿಸಿ ಬಸವರಾಜಣ್ಣ ಕಾರ್ಪೊರೇಟರ್ ಆಗಿದ್ರು ಅವಾಗ. ರಸ್ತೆಯ ಪರವಾಗಿ ಇವತ್ತಿನ ದಿನ ನಾವೆಲ್ಲರೂ ಸೇರಿಕೊಂಡು ಒಂದು ಪ್ರತಿಭಟನೆಯನ್ನು ಮಾಡಬೇಕು ಅಂತ ತೀರ್ಮಾನವನ್ನು ಮಾಡಿದ್ದೇವೆ. ಇಲ್ಲಿ ಏನು ಅವರು GB ಅಧಿಕಾರಿಗಳು ಎಡವಟ್ಟು ಏನು ಮಾಡಿದ್ದಾರೆ ಅಂತಂದರೆ, ಒಂದು ಸೆಂಟ್ರಲ್ಲಿ ರೋಡ್ ಮಾಡಿರೋದು, ಇನ್ನು ಸ್ವಲ್ಪ ಜಾಗ ಹಂಗೆ ಉಳಿಸ್ಕೊಂಡಿರೋದು, ಸುಮಾರು 100 ಕೋಟಿ ವೆಚ್ಚದಲ್ಲಿ ಕಾಮಗಾರಿ ನಡೆದಿದೆ. ಇದು RMP 2015 CDP ಪ್ಲ್ಯಾನಲ್ಲಿ 80 ಅಡಿ ರಸ್ತೆ ಅಂತ ಆಯಿತು. ಅದನ್ನು 60 ಅಡಿಗೆ ಇಳಿಸಿದ್ರು. 60 ಅಡಿ ರಸ್ತೆಗೋಸ್ಕರ ನಾವು ಭಾರಿ ಹೋರಾಟ ಮಾಡಿ ಈ ರಸ್ತೆನ ಅನುಮೋದನೆ ಮಾಡಿಸಿ ರಸ್ತೆ ಮುಚ್ಚಿರೋ ರೈಲ್ವೆ ಅಧಿಕಾರಿಗಳು ಹೇಳಿ ಧಿಕ್ಕಾರ. ಹೂಡಿಯಿಂದ ಸಾದರಮಂಗಲಕ್ಕೆ ಸಂಪರ್ಕ ಕಲ್ಪಿಸುವ ಮಾರ್ಗ ಮಧ್ಯೆ ವಾಹನ ಸಂಚಾರಕ್ಕೆ ರೈಲ್ವೆ ಇಲಾಖೆ ತಡೆಯೊಡ್ಡಲಾದ ಮಾರ್ಗವನ್ನ ತೆರೆಯುವಂತೆ ಆಗ್ರಹಿಸಿ ಸಾದರಮಂಗಲ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳ 100 ಗ್ರಾಮಸ್ಥರು ರಸ್ತೆ ಮಧ್ಯೆ ಕುಳಿತು ಪ್ರತಿಭಟನೆ ನಡೆಸಿದರು. ಹೂಡಿಯಿಂದ ಸಾದರಮಂಗಲ, ಬೆಲತ್ತೂರು, ಕುಂಬೇನ ಅಗ್ರಹಾರ, ಕಾಡುಗೋಡಿ, ವೈಟ್ಫೀಲ್ಡ್ ಕಡೆಗೆ ಸಂಚರಿಸುವ 60 ಅಡಿ ರಸ್ತೆಯನ್ನ ಯಾವುದೇ ಸೂಚನೆ ನೀಡದೆ ಏಕಾಏಕಿ ಸ್ಥಳೀಯರ ಗಮನಕ್ಕೆ ತರದೆ ರಾತ್ರೋರಾತ್ರಿ ರಸ್ತೆಯನ್ನ ಮುಚ್ಚಿರುವುದರಿಂದ ಸಾದರಮಂಗಲ ಸುತ್ತಮುತ್ತಲಿನ ಸುಮಾರು 20ಕ್ಕೂ ಹೆಚ್ಚು ಗ್ರಾಮದ ಜನರಿಗೆ ತೊಂದರೆ ಆಗುತ್ತಿದೆ ಎಂದು GBA ಹಾಗೂ ರೈಲ್ವೆ ಅಧಿಕಾರಿಗಳ ವಿರುದ್ಧ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು. 15 ಹಿಂದೆ ಇಲ್ಲಿ ರಸ್ತೆ ಇತ್ತು. ಸುತ್ತಮುತ್ತಲಿನ ಪ್ರದೇಶಗಳ ಹಳ್ಳಿಗಳ ಜನರು ದಿನನಿತ್ಯದ ಕೆಲಸ ಕಾರ್ಯಗಳಿಗಾಗಿ ಹಾಗೂ ಶಾಲಾ ಕಾಲೇಜಿಗೆ ತೆರಳಲು ಇದೇ ಮಾರ್ಗ ಅವಲಂಬಿಸಲಾಗಿತ್ತು. ಇತ್ತೀಚಿನ ಕೆಲ ವರ್ಷಗಳಿಂದ ಈ ರಸ್ತೆಯಲ್ಲಿ ಓಡಾಡಲು ರೈಲ್ವೆ ಅಧಿಕಾರಿಗಳು ದಾರಿ ಮಾಡಿಕೊಡುತ್ತಿಲ್ಲ. ಯಾವುದೋ ಕಾರಣ ಒಡ್ಡಿ ಮಾರ್ಗವನ್ನ ಮುಚ್ಚಿ ತೊಂದರೆ ನೀಡುವುದು ಸಾಮಾನ್ಯವಾಗಿದೆ. ಏನಾದರೂ ಪ್ರಶ್ನೆ ಮಾಡಲು ಹೋದರೆ ನಮ್ಮ ಮೇಲೆ ದೂರು ದಾಖಲಿಸುವುದಾಗಿ ರೈಲ್ವೆ ಅಧಿಕಾರಿಗಳು ಬೆದರಿಕೆಯೊಡ್ಡುತ್ತಿದ್ದಾರೆ ಎಂದು ಸ್ಥಳೀಯ ನಿವಾಸಿಗಳು ಆರೋಪಿಸಿದರು. ಈ ಹಿಂದೆ ಪಾಲಿಕೆ ಈ ಮಾರ್ಗವನ್ನ 60 ಅಡಿ ರಸ್ತೆಯನ್ನಾಗಿ ಅಭಿವೃದ್ಧಿಪಡಿಸಲು ಯೋಜನೆ ರೂಪಿಸಿ ಕಾಮಗಾರಿಯು ಪ್ರಗತಿಯಲ್ಲಿದ್ದರೂ ರೈಲ್ವೆ ಇಲಾಖೆ ರಸ್ತೆಗೆ ಅಡ್ಡಲಾಗಿ ಜಲ್ಲಿ, ಸಿಮೆಂಟ್ ಕಂಬಗಳನ್ನ ಅಡ್ಡಲಾಗಿ ಹಾಕಿ ರಸ್ತೆಯನ್ನ ಸಂಪೂರ್ಣವಾಗಿ ಮುಚ್ಚಲಾಗಿದೆ. ಈ ರಸ್ತೆಯನ್ನ ಮುಚ್ಚಿರುವುದರಿಂದ ಕೊಡಿಗೆಹಳ್ಳಿ ರಸ್ತೆಯನ್ನು ಅವಲಂಬಿಸಬೇಕಿದೆ. ಕೊಡಿಗೆಹಳ್ಳಿ ರಸ್ತೆ ಕಿರಿದಾಗಿದ್ದು ಸಂಚಾರ ದಟ್ಟಣೆ ಮಿತಿ ಮೀರಿ ನಿತ್ಯ ಒಂದಿಲ್ಲೊಂದು ಅಪಘಾತ ಸಂಭವಿಸುವುದು ಸಾಮಾನ್ಯವಾಗಿದೆ ಎಂದು ಸುತ್ತಮುತ್ತಲಿನ ಗ್ರಾಮಸ್ಥರು ದೂರಿದರು. ತುರ್ತಾಗಿ ಆಸ್ಪತ್ರೆಗೆ ತೆರಳಲು ಸಾಧ್ಯವಾಗುತ್ತಿಲ್ಲ. ಸಂಪರ್ಕ ದಾರಿ ಇಲ್ಲದ ಕಾರಣ ಆಂಬ್ಯುಲೆನ್ಸ್ಗಳು ಸಮಯಕ್ಕೆ ಸರಿಯಾಗಿ ಆಸ್ಪತ್ರೆಗಳಿಗೆ ತೆರಳಲು ಆಗದೆ ಮೃತಪಟ್ಟಿರುವ ನಿದರ್ಶನಗಳಿದೆ. ಕಳೆದ ತಿಂಗಳು 2 ರೋಗಿಗಳು ಮೃತಪಟ್ಟಿದ್ದಾರೆ. ರೈಲ್ವೆ ಅಧಿಕಾರಿಗಳಿಗೆ, GBA ಅಧಿಕಾರಿಗಳಿಗೆ ಸಂಚಾರಕ್ಕೆ ಅನುವು ಮಾಡಿಕೊಡುವಂತೆ 100 ಮನವಿಗಳು ನೀಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ಪ್ರತಿನಿತ್ಯ 5-6 ಕಿಲೋಮೀಟರ್ ಸುತ್ತಿ ಬೇರೆ ಊರುಗಳಿಗೆ ತೆರಳಬೇಕಾದ ಪರಿಸ್ಥಿತಿ ಇದೆ ಎಂದು ದೂರಿದರು. ಈ ದಿನ ಹೂಡಿ ಮತ್ತು ಕಾಡುಗೋಡಿ ಮೇನ್ ರೋಡು ಅಂದರೆ ಸಾದರಮಂಗಲ ವಯ ಕುಂಬೇನಗರ, ಬೆಳ್ತೂರು ಟಚ್ ಆಗುತ್ತೆ. ಸುಮಾರು ದಿನಗಳಿಂದ, ವರ್ಷಗಳಿಂದ, ಸುಮಾರು 15 ವರ್ಷಗಳಿಂದ ರಸ್ತೆ ಕ್ಲೋಸ್ ಆಗಿದೆ. ಇಲ್ಲಿ ಕಾರಣ ಏನಂದರೆ, ಯಾವಾಗ ನೋಡಿದ್ರು ರೈಲ್ವೆ ಅವರು ನಮಗೆ ಅಬ್ಜೆಕ್ಷನ್ ಮಾಡೋದು, ಕ್ಲೋಸ್ ಮಾಡೋದು. ಹಾಗೆಯೇ ಈ GB ಅವರು ಯಾವುದೇ ಕಾರಣಕ್ಕೂ ಯಾವ ಕೆಲಸ ಸರಿಯಾಗಿ ಮಾಡಲ್ಲ. ಕಾರಣ ಏನಂದರೆ, ಬರ್ತಾರೆ ಮಾಡ್ತೀವಿ ಅಂತ ಹೇಳ್ತಾರೆ, MLA ಬಂದ ಮಿನಿಸ್ಟರ್ ಬಂದು ಹೇಳ್ತಾರೆ, ಅದು ಕೆಲಸ ಮಾಡಿದ್ರೆ ಸುಮ್ಮನೆ ಹೋಗ್ಬಿಡ್ತಾರೆ. ಈ ದಿನ ನಮಗೆ ಇವತ್ತು ಬೆಳ್ತೂರಿಂದ, ಸೀಗಳ್ಳಿಯಿಂದ, ಕನ್ಮಂಗಲಿಂದ ಎಲ್ಲ ರೂಟು ಇದೇ ಒಳಗೆ ಬರಬೇಕಾಗಿತ್ತು. ಸುಮಾರು ವರ್ಷಗಳಿಂದ, ಒಂದು 40 ವರ್ಷದಿಂದ ಏಕಿಷ್ಟಂ ಕಾಲದಾಗ ಇಲ್ಲಿ ರೋಡ್ ಮಾಡಿದ್ರು ಒಂದು ಸಾರಿ. ಆ ಕಾಲದಾಗ ಜಲ್ಲಿ ರೋಡು, ಅದನ್ನು ಕನ್ವರ್ಟ್ ಮಾಡಿ ಒಂದು ಟಾರ್ ಕೊಟ್ಟರು. ಆವತ್ತು ರೋಡ್ ಚೆನ್ನಾಗಿತ್ತು. ಅದು ಇವರು ರೈಲ್ವೆ ಈ ಥರ ಮಾಡ್ತಾರೆ ನಮ್ಗೆ ಗೊತ್ತಿರಲಿಲ್ಲ. ಈ ಜಮೀನು ರೈಲ್ವೆ ಎಣ್ಣೆಲಿ ಯಾವ್ದು ಮಾಡ್ತಾ ಇದ್ದಾರೆ ಅದು ಎಲ್ಲ ಸ್ವಂತ ಜಮೀನು, ಅದು ರೈಲ್ವೆದಲ್ಲ. ಅದು ನಾವೆಲ್ಲ ಜಮೀನು ಕೊಟ್ಟು ಮಾರಿ ಅವರಿಗೆ ಕಡಿಮೆ ದುಡ್ಡಿಗೆ ಕೊಟ್ಟಿರೋದು. ಆದರೆ ರೋಡ್ ಹೆಂಗೆ ಇರ್ತದೆ ನಾವು ತಿಳ್ಕೊಂಡ್ವಿ. ಅವ್ರು ದಿನ ಕಳೆದಂಗೆ ನಮಗೆ ಕಾಂಪೌಂಡ್ ಹಾಕಿದ್ರು, ರಸ್ತೆಯಲ್ಲಿ ಮಾಡಿದ್ರು, ಜನಗಳಿಗೆ ತೊಂದರೆ ಕೊಟ್ಟರು. ಇವತ್ತು ನಮ್ಮೂರಲ್ಲಿ ಈ ರೋಡಿಂದ ಒಂದು ಕೆಲವು ತಿಂಗಳ ಹಿಂದ್ಗಡೆ 2-3 ಸತ್ತೋಗಿದ್ದಾರೆ ಆಂಬ್ಯುಲೆನ್ಸ್ ಬರ್ತಾರೆ.
ಅದರಿಂದ ಅದನ್ನು ನೀವು ತಿಳ್ಕೊಂಡಿರ್ಬೇಕು. ಯಾಕಂದರೆ ಇದು ಸತ್ಯ ಗೊತ್ತಿರಲ್ಲ ಎಲ್ಲರಿಗೂ. ಜನಗಳು ಯಾವ ಊರಲ್ಲಿ ಗೊತ್ತಿಲ್ಲ ಬಿಡೋಗೆ ಅಂತಾರೆ. ಸಾಧನಮಂಗಲದ ನಾನು ನೋಡಿದಾಗ ರಾಜಪ್ಪ ಅಂತ ಒಬ್ಬ ಆ ರೋಡಲ್ಲಿ ನಮ್ಮ ಒಂದು ಸಂದಲ್ಲಿ ಬಂದಾಗ ಉಸಿರು ಕಟ್ಟಿ ಸತ್ತೋದ್ರು ಅವರು, ರಾಜಪ್ಪ ಅಂತ. ಅದರಿಂದ ಸುಮಾರು ಸಂದಿಗಳಾಗಿದ್ದಾವೆ, ಆಕ್ಸಿಡೆಂಟ್ಗಳಾಗಿದ್ದಾವೆ, ಕಳ್ತನ ಆಗಿದೆ, ರೋಡಿಗೆ ಒಂಥರ ಅಡ್ಡಾಕದ ದರೋಡೆ ಎಲ್ಲ ಆಗಿದೆ. ಆದ್ದರಿಂದ ನಮ್ಮ ಗ್ರಾಮಸ್ಥರು, ಸಾಧನಮಂಗಲದ ಮೇನ್ ಗ್ರಾಮಸ್ಥರು, ತಿಗಲ್ಪಾಳ್ಯ, ಊಡಿ, ಆಮೇಲೆ ಕುಂಭನಗರ, ಬೆಳ್ತೂರು, ಕಾಡುಗೋಡು ಎಲ್ಲ ಬಂದಿದ್ದಾರೆ. ಅದರಲ್ಲಿ ಕೊಡಿಗೆಲ್ಲವರು ಬಂದಿದ್ದಾರೆ. ಇದರಿಂದ ನಮ್ಮ ನಾಯಕರು ಎಲ್ಲ ಬಂದಿದ್ದಾರೆ. ಅಪಾರ್ಟ್ಮೆಂಟು ನಮ್ಮ ಸ್ನೇಹಿತರು ಎಲ್ಲರೂ ಬಂದಿದ್ದಾರೆ. ಎಲ್ಲ ಇಂಥದ್ದು ಯಾವುದೇ ಪಕ್ಷಭೇದ ಯಾವುದೂ ಇಲ್ಲ ಇಲ್ಲಿ. ಎಲ್ಲ ರಸ್ತೆ ಬೇಕು ನಮಗೆ. ಅದರಲ್ಲೂ ನಮ್ಗೆ ತೊಂದರೆ ಕೊಡ್ತದೆ ಯಾರು ಅಂದರೆ ರೈಲ್ವೆ ಇಲಾಖೆನೇ. ನಾವೇನು ಬೇರೆ ದೇಶದಿಂದ ಬಂದು ಹೊಸ ಮಾಡ್ತಾಯಿದ್ದೇವೆ. ನಾವು ನೂರಾರು ವರ್ಷಗಳಿಂದ ನಮ್ಮ ಇತಿಹಾಸ ಇದೆ. ನಮ್ಮ ಸಾಧನಮಂಗಲ ಆಗಲಿ, ಎಲ್ಲ ಊರು ಕೊಡಗೇಳಿ ಆಗಲಿ ಎಲ್ಲ ಇದೆ. ಆದರೆ ನಮ್ಗೆ ಯಾವುದೇ ಬೆಲೆ ಕೊಡ್ತಾಯಿಲ್ಲ ಅವರು. ಒಂದು ಕಾಲ್ದಾರಿ ಬಿಡೋಕ್ಕೂ ಅವರು ಇದು ಮಾಡ್ತಾಯಿಲ್ಲ. ಒಂದು ಕಳ್ಳರು ತರ್ತಾ ಒಳಗೆ ಹೋಗ್ತಾರೆ. ನಮ್ಮ ಜನ ಬಂದರೆ, ಆಟೋದಲ್ಲಿ ಬಂದ್ರೆ ಅವರು ಕೇಸ್ ಹಾಕ್ತಾರೆ. ತಿರ್ಗಿ ನಮ್ಮ ಹುಡುಗರು ಏನೋ ಬಂದು ಏನೋ ಹೋದ್ರೆ ಕೇಳಕ್ಕೆ ಹೋದ್ರೆ ಯುವಕರು ಕೈ ಹಿಡಿದು ಒಳಗೆ ಹಾಕ್ರೆ ಅಂತ ಹೇಳ್ತಾರೆ. ಅದಕ್ಕೆ ನಾವೇನೋ ಮಾಡಿದ್ದೀರಾ? ರಸ್ತೆಗೆ ತಪ್ಪ ಏನದು ಸಾರ್ವಜನಿಕ ರಸ್ತೆ ನಾವು ಕೇಳೋದು, ರೈಲ್ವೆ ರಸ್ತೆ ನಾವು ಕೇಳಿಲ್ಲ. ಅದರಿಂದ ಅವ್ರಿಗೆ ದಯವಿಟ್ಟು ನಿಮ್ಮ ಮುಖಾಂತರ ನಾವು ಹೇಳೋದು ಇಷ್ಟೇ, GB ಅವರಾಗಲಿ ನಮ್ಮ ಸರ್ಕಾರ ಇದ್ಕೊಂಡು ಇವರು ಕೆಲಸ ಮಾಡಿಲ್ಲ ಅಂದರೆ ಇನ್ನೇನು ಮಾಡಬೇಕು ಕೆಲಸ ಅವ್ರು? GB ಅವರು ಇಂಜಿನಿಯರ್ಗಳು ಸುಮ್ಮನೆ ಆಫೀಸಿಗೆ ಕುತ್ಕೊಂಡು AC ಕುತ್ಕೊಂಡು ಮಾತಾಡೋಕ್ಕಾಗುತ್ತಾ? ಇವತ್ತು ಹೆಣ್ಮಕ್ಳು ನೀವು 6 ಗಂಟೆ 5 ಗಂಟೆ ಬಂದರೆ ಇಲ್ಲಿ ಮೋರಿ ಹತ್ರ ನೀವು ಸಾವಿರಾರು ಜನ ಬರ್ತಾರೆ. ಬಂಗಾರಪೇಟೆಯಿಂದ, KJP-ಯಿಂದ, ಕುಪ್ಪಮಿಂದ ಬರ್ತಾರೆ. ಅವರು ಇಳಿದ್ಮೇಲೆ ಎಲ್ಲ ಓಡ್ತಾರೆ. ಎಷ್ಟೋ ಸಿಕ್ಕೋಗಿದ್ದಾರೆ ಟ್ರೈನ್ಗೆ. ಅದರಿಂದ ದಯವಿಟ್ಟು ಈ ಮುಖಾಂತರ ಹೇಳೋ ಇಷ್ಟೇ, ಸರ್ಕಾರಕ್ಕಾಗಲಿ ರೈಲ್ವೆ ಡಿಪಾರ್ಟ್ಮೆಂಟ್ಗೆ ನಾವು ಮೇನ್ ಹೇಳೋದು, GB ಅಧಿಕಾರಿಗಳಿಗೆ, ಅದರಲ್ಲಿ ರೈಲ್ವೆ ಅವ್ರಿಗೆ ನಾವು ಇಲ್ಲಿಂದ ಧಿಕ್ಕಾರಕ್ಕೆ ಹೋಗ್ತೀವಿ. ದಯವಿಟ್ಟು ಅವ್ರಿಗೆ ತಿಳ್ಕೊಬೇಕು, ನೀವು ತಿಳಿಸ್ಬೇಕು. ನಮ್ಮ ಕೊಟ್ಟಿದ್ದಾರೆ ಬಿಡ್ತೀವಿ ಅಂತ ಹೇಳ್ಬಿಟ್ಟು 2 ದಿನ ಬಿಟ್ಟರು, ಮತ್ತೆ ಮುಚ್ಚಿಬಿಟ್ರು. ತೊಂದರೆ ಆಗುತ್ತೆ ಈ ರೋಡ್? ತೊಂದರೆ ಆಗುತ್ತೆ. ಯಾವ್ದು ಊರು? ಸಾಧನಮಂಗಲ, ಕೂಡಿ, ಕುಂಭನಗರ, ಕೊಡಗೇಹಳ್ಳಿ ಅಪಾರ್ಟ್ಮೆಂಟು, ಬೆಳ್ತೂರು ಕಾಲೋನಿ, ದಿನ್ನೂರು, ಕಾಡುಗೋಡಿ, ಸೀಗೆಹಳ್ಳಿ, ಕನಮಂಗಲ, ಎಲ್ಲಿ ಬನಹಳ್ಳಿಯಿಂದ ಬರ್ತಾರೆ, ಹೊಸಕೋಟೆ ಕಾಲದಿಂದ ಬರ್ತಾರೆ ಇಷ್ಟು. ಆಮೇಲೆ ಅಯ್ಯಪ್ಪ ನಗರ, ಇಲ್ಲಿ ಊಡಿ, ಆಮೇಲೆ ತಿಗಲ್ಪಾಳ್ಯ ಇದೆ, ಅಗ್ರ ಎಲ್ಲ ಜನ ಸಂಪರ್ಕ ಇತ್ತು. ಈಗ ಸಂಪರ್ಕ ಇಲ್ಲ. ಇಲ್ಲೊಂದು ರಸ್ತೆ ಇತ್ತು ಮೊದಲು ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲಿ ಇತ್ತು. ನೀವು ಮುಚ್ಚಿಬಿಟ್ಟಿದಾರಲ್ಲ, ಮುಚ್ಚಕ್ಕೆ ಹಾಕ್ಬಿಟ್ರಿ ನೀವು ಇಲ್ಲಿ ಲೋಕಲ್ ಆಗಿರೋರು? ನಾವು ಅವತ್ತು ಪ್ರೊಟೆಸ್ಟ್ ಮಾಡಿದ್ವಿ. ಅವ್ರೇನಾದ್ರು ಇಲ್ಲ ಬಿಡಲ್ಲ, ನಮ್ಮ ಜಾಗ ಇದನ್ನ ಹಾಕ್ಯಂತೀವಿ ಅಂತ ಹೇಳಿದ್ರು. ಅವ್ರು ನಮಗೆ ಪರಿಹಾರ ಕೊಟ್ಟಿದ್ದಾರೆ 83ನೇ ಇಸ್ವಿನಲ್ಲಿ. ಎಷ್ಟು ಕೊಟ್ಟಿದ್ದಾರೆ ಗೊತ್ತಾ? 400 ರೂಪಾಯಿ ಕೊಟ್ಟಿದ್ದಾರೆ ಗುಂಟೆಗೆ. ಅದೇ ನಾವು ಒಂದ್ಸಾರಿ ಕಾವೇರಿಯಲ್ಲಿ ಇಲ್ಲಿಂದ ಹಾಕೊಂಡು ಹೋಗ್ಬೇಕಂದಾಗ 55 ಲಕ್ಷ ಕಟ್ಟಿಸಿ ಬಸವರಾಜಣ್ಣ ಕಾರ್ಪೊರೇಟರ್ ಆಗಿದ್ರು. ಅವಾಗ 55 ಲಕ್ಷ ಕಟ್ಟಿಬಿಟ್ರೆ ಕಾವೇರಿ ವಾಟರ್ ತೊಗೊಂಡು ಹೋಗಿದ್ವಿ ಅವ್ರ ಜಮೀನಲ್ಲಿ. ಅವ್ರಿಗೆ ಪಬ್ಲಿಕ್ ಅವ್ರಿಗೆ ಏನು ಮಾಡ್ಬೇಕು? ಪಬ್ಲಿಕ್ ಇದಾನೆ, ಅದು ಡಿಪಾರ್ಟ್ಮೆಂಟು. ಅದು ಪಬ್ಲಿಕ್ ರೋಡ್ ಕೊಡೋಕ್ಕೆ ಅವ್ರು ಇಷ್ಟೆಲ್ಲ ತೊಂದರೆ ಕೊಡ್ತಾರೆ ನಮಗೆ. ನಮಗಾದ್ರೆ 400 ರೂಪಾಯಿ ಗುಂಟೆ, ಅವ್ರಿಗಾದ್ರೆ 55 ಲಕ್ಷ ಬರೀ ಪೈಪ್ ಲೈನ್ ಹಾಕೊಂಡು ಹೋಗೋಕ್ಕೆ. ಹಂಗೆ ಮಾಡಿ ಯಾರು ಏಕಾಏಕಿ ಮುಚ್ಚಿದ್ರು. ಅಟ್ಲೀಸ್ಟ್ ಇದು ಬೇರೆ ರೋಡ್ ಡೆವಲಪ್ಮೆಂಟ್ ಆಗೋವರೆಗೂ ನಮಗೆ ರಸ್ತೆ ಕೊಡಿ ಅಂತ ಕೇಳಿದ್ದೀವಿ. ಅಲ್ಲಿಗೂ ಬಿಡಲಿಲ್ಲ. ಮನೆವರೆಗೂ ಬಿಟ್ಬಿಟ್ಟು ಈಗೆಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ರೈಲ್ವೆ ಅವ್ರ ದೌರ್ಜನ್ಯ ತಡ್ಕೊಳಕ್ಕೆ ಆಗ್ತಿಲ್ಲ. ಇಲ್ಲಿ ಇರೋರೆಲ್ಲ ಸತ್ತೋಗಿದ್ದೀವಿ ನಾವು. ಎಷ್ಟು 22 ಬರೀ 22,000 ಕೊಟ್ಟಿದ್ದಾರೆ ಪರಿಹಾರ ಇಲ್ಲಿಗೆ. ಅವ್ರಿಗೆ 55 ಲಕ್ಷ ಕಟ್ಟಬೇಕು. ನಾವು ಏನು ಮಾಡಬೇಕು ನಮ್ಗೆ ಗೊತ್ತಾಗ್ತಿಲ್ಲ. ದಯವಿಟ್ಟು ರೈಲ್ವೆ ಡಿಪಾರ್ಟ್ಮೆಂಟ್ಗೆ ನಾವು ಪ್ರೊಟೆಸ್ಟ್ ಮಾಡೋಕ್ಕೆ ಕೇಳಬೇಕು ಕೊಟ್ಟಿದ್ದೀವಿ. ಎಲ್ಲರೂ ಕೇಳ್ತಾ ಇದ್ದೀವಿ ಕೂಡ. ಏನು ನೋಡಿದ್ರೆ ಅವ್ರ ಹತ್ರ ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಪ್ರೊಟೆಸ್ಟ್ ನಮ್ಮ ಹುಡುಗರೆಲ್ಲ ಹಮ್ಮಿಕೊಂಡಿದ್ದಾರೆ. ಇದಕ್ಕೆ ಎಲ್ಲರ ಸಹಕಾರ ಇದೆ. ನಾವು ಹೋರಾಡಬೇಕು ರೋಡ್ ಆಗೋವರೆಗೂ ಅಂತ ವಿನಂತಿ. ಮಾಧ್ಯಮ ಸ್ನೇಹಿತರ ಮುಖಾಂತರ ಈ ಒಂದು ಸಾಧನಮಂಗಲ ಗ್ರಾಮದ ಒಂದು ರಸ್ತೆಯ ಪರವಾಗಿ ಇವತ್ತಿನ ದಿನ ನಾವೆಲ್ಲರೂ ಸೇರಿಕೊಂಡು ಒಂದು ಪ್ರತಿಭಟನೆಯನ್ನು ಮಾಡಬೇಕು ಅಂತ ತೀರ್ಮಾನವನ್ನು ಮಾಡಿದ್ದೇವೆ. ಏಕಂತ ಹೇಳಿದ್ರೆ ಇದು ಸಾಧನಮಂಗಲದಿಂದ ಕಾಡುಗೋಡಿ ಹಾದು ಹೋಗುವ ರಸ್ತೆಯಾಗಿರುತ್ತದೆ. ಸೊ ಇದು ಮುಖ್ಯ ರಸ್ತೆ, ಏನು ಒಂದು ಕಾಲದಲ್ಲಿ ಮುಖ್ಯ ರಸ್ತೆ ಆಗಿತ್ತು. ಇದಕ್ಕೆ ಮೊದಲು ರೈಲ್ವೆದ ಒಂದು ಪಕ್ಕದಲ್ಲಿ ಒಂದು ರೋಡ್ ಇತ್ತು. ಆ ರೋಡು ಏನಾಯಿತು, ರೈಲ್ವೆಯವರು ಅಕ್ವೈರ್ ಮಾಡಿಕೊಂಡ್ರು. ರೈಲ್ವೆ ಅಕ್ವೈರ್ ಮಾಡಿದ್ರೆ GB ಅಧಿಕಾರಿಗಳು ಏನು ಮಾಡೋದು, ಇದನ್ನ ನೋಟಿಫಿಕೇಶನ್ ಮಾಡಿ ಒಂದು ಪರ್ಯಾಯ ರಸ್ತೆಗೆ ಒಂದು ಅಕ್ವೈರ್ ಮಾಡ್ಕೊಳ್ಳೋ ಜಾಗನ. ಇಲ್ಲಿ ಏನು ಅವರು GB ಅಧಿಕಾರಿಗಳು ಎಡವಟ್ಟು ಏನು ಮಾಡಿದ್ದಾರೆ ಅಂತಂದರೆ, ಒಂದು ಸೆಂಟ್ರಲ್ಲಿ ರೋಡ್ ಮಾಡಿರೋದು, ಇನ್ನು ಸ್ವಲ್ಪ ಜಾಗ ಹಂಗೆ ಉಳಿಸ್ಕೊಂಡಿರೋದು, ಸುಮಾರು 100 ಕೋಟಿ ವೆಚ್ಚದಲ್ಲಿ ಕಾಮಗಾರಿ ನಡೆದಿದೆ ಇಲ್ಲಿಂದ ಕಾಡುಗೋಡಿವರೆಗೂ. ಆದರೆ ಈ ಸೆಂಟ್ರಲ್ಲಿ ಸಾರ್ವಜನಿಕರಿಗೆ ಇದರಿಂದ ತೊಂದರೆ ಬಿಟ್ಟರೆ ಅನುಕೂಲ ಮಾತ್ರ ಏನೂ ಇಲ್ಲ, ಉಪಯೋಗ ಆಗಿಲ್ಲ. ಮತ್ತು ಇನ್ನೊಂದು ಏನಂತಂದರೆ, ಇಲ್ಲಿನ ಸ್ಥಳೀಯ ಶಾಸಕರು ಮತ್ತು GB ಅಧಿಕಾರಿಗಳು ಬಂದು ಇದರ ಕಡೆ ಗಮನ ಹರಿಸಿ ಈ ಒಂದು ರಸ್ತೆಯನ್ನು ಪರ್ಯಾಯ ರಸ್ತೆಯಾಗಿ ಇಲ್ಲೊಂದು ಏನು ರೈಲ್ವೆ ಒಂದು ಟ್ರಾನ್ಸ್ಮಿಷನ್ ಹಬ್ ಇರೋದ್ರಿಂದ ಇದನ್ನು ಪರ್ಯಾಯ ಅಂತಂದರೆ ಒಂದು ಟರ್ನ್ ಮಾಡಿ ಪ್ರೈವೇಟ್ ಜಾಗವನ್ನು ಅಕ್ವೈರ್ ಮಾಡಿಕೊಂಡು ಇಲ್ಲಿ ರಸ್ತೆ ಮಾಡಿಕೊಡ್ಬೇಕಾಗಿ ಅವರಲ್ಲಿ ಕೇಳ್ಕೊಂಡು ಇದೇ ಏನು GB ಕಮಿಷನರ್ ಅವರು ಬಂದು 2-3 ಸರ್ವೆಯನ್ನು ಮಾಡಿದ್ರು. ಮತ್ತು ಇಲ್ಲಿ ರೈಲ್ವೆ ಅಧಿಕಾರಿಗಳ ಜೊತೆ ಸಭೆನೂ ಮಾಡಿದ್ರು. ಎಲ್ಲ ಮಾಡಿ ಏನು ಕೂಡ ಪ್ರಯೋಜನ ಆಗಲಿಲ್ಲ ಅದರಿಂದ. ಸೊ ಇಲ್ಲಿ ಬಂದು ಸುಮಾರು ಸಾವಿರಾರು ಜನ
ಏನು ಈ ಕೂಲಿ ಕಾರ್ಮಿಕರು ಓಡಾಡುವಂಥ ರಸ್ತೆ ಆಗಿರುತ್ತದೆ. ಮತ್ತು ಇದಕ್ಕೆ ಯಾರ ಒಂದು ರೆಸ್ಪಾನ್ಸ್ ಇಲ್ಲ. ಸುಮಾರು 3 ತಿಂಗಳ ಹಿಂದೆಯಿಂದ GBA ಕಮಿಷನರ್ ಆದಂಥ ರಮೇಶ್ ಅವರು ಬಂದಿದ್ದರು. ಅವ್ರು ಬಂದು ಎಲ್ಲವನ್ನು ಪರಿಶೀಲನೆ ಮಾಡಿ ನಿಮ್ಗೆ ಮಾಡಿಕೊಡ್ತೀವಿ ಅಂತ ಭರವಸೆನ ಕೊಟ್ಟಿದ್ದರು. ಆದರೆ ಆ ಭರವಸೆ ಸುಳ್ಳಾಗಿದೆ. ನಾವಿಲ್ಲಿ ತುಂಬ ತೊಂದರೆಯನ್ನು ಅನುಭವಿಸ್ತಾ ಇದ್ದೀವಿ. ಇದರ ವಿರುದ್ಧವಾಗಿ ನಾವು ಅಧಿಕಾರಿಗಳ ವಿರುದ್ಧ ಮತ್ತು ಸರ್ಕಾರ ಮತ್ತು ಶಾಸಕರ ಇಲ್ಲಿನ ಮಹದೇವಪುರ ಕ್ಷೇತ್ರದ ಶಾಸಕರ ವಿರುದ್ಧ ಈ ಒಂದು ಹೋರಾಟವನ್ನು ಮಾಡಬೇಕಂತ ತೀರ್ಮಾನ ಮಾಡಿದ್ದೇವೆ. ಮತ್ತು ಇದು ನಮ್ಮ ಸಾದರಮಂಗಲ ಗ್ರಾಮ ಏನು ಬರುತ್ತೆ ಅಂತಂದರೆ ITPL ನೀವೆಲ್ಲ ಕೇಳಿರ್ಬೋದು. ITPLಗೆ ಹೊಂದಿಕೊಂಡಂಥ ನಮ್ಮ ಏನು ಸಾದರಮಂಗಲ ಸರ್ವೆ ನಂಬರ್ನಲ್ಲೇ ಈ ಒಂದು ಏನು ITPL ಸರ್ವೆ ನಂಬರ್ ಇರೋದು. ಸೊ ಬೆಂಗಳೂರಿಗೆ ನಮಗೆ ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ಸು ಮತ್ತು ಏನು ಅತಿ ಹೆಚ್ಚು ಎಲ್ಲರ ಗಮನ ಇಲ್ಲಿ ವೈಟ್ಫೀಲ್ಡ್ನ ಕಡೆ ಇದೆ ಅಂತಂದರೆ ಅದು ಸಾದರಮಂಗಲದ ಏನು ಸರ್ವೆ ನಂಬರ್ನಲ್ಲಿ ಬರತಕ್ಕಂಥ ಈ ಒಂದು ITPL. ಸೊ ಇದಕ್ಕೆ ಪ್ಯಾರಲಲ್ ರೋಡ್ ಆಗಿ ಮತ್ತು ಅಯ್ಯಪ್ಪ ನಗರ ಮತ್ತು KR ಪುರಮು ಮತ್ತು ಸಿಟಿಗೆ ಹೋಗ್ಬೇಕಂತಂದರೆ ನಾವು ಆ ಕೊಡಿಗೆಯಲ್ಲಿ ಒಂದು ರಸ್ತೆ ಇದೆ, ಅದು ಚಿಕ್ಕ ರಸ್ತೆ. ಮತ್ತು ಇನ್ನೊಂದು ವಿಚಾರ ತಮ್ಮ ಗಮನಕ್ಕೆ ತರಬೇಕಾ ಏನಂತಂದರೆ ಇಲ್ಲಿ ಪಕ್ಕದಲ್ಲೇ ನಮಗೆ BMTC ಒಂದು ಡಿಪೋ ಇದೆ. ಆ ಡಿಪೋಯಿಂದ ನಮಗೆ ತುಂಬ ಅನಾನುಕೂಲ ಆಗ್ತಾಯಿದೆ. ಅವರು ಬೆಳಗ್ಗೆ ಸುಮಾರು ಒಂದು 8 ಗಂಟೆ 7 ಗಂಟೆ ಸಮಯದಲ್ಲಿ ಸುಮಾರು 106 ಬಸ್ಗಳು ಬರ್ತಾವೆ. ಅಲ್ಲಿ 106 ಬಸ್ಗಳು ಬಂದಾಗ ಏನಾಗ್ತದೆ, ನಮಗೆ ಶಾಲಾ ಮಕ್ಕಳಿಗೆ ಶಾಲೆಗೆ ಕಳ್ಸೋಕ್ಕಾಗ್ತಾ ಇಲ್ಲ, ಕೆಲ್ಸಕ್ಕೆ ಹೋಗೋರಿಗೆ ಕೆಲಸ ಕರೆಕ್ಟ್ ಟೈಮ್ ಕೆಲಸಕ್ಕೆ ಹೋಗೋಕ್ಕಾಗ್ತಾ ಇಲ್ಲ. ಮತ್ತು ಏನಾದರೂ ಹಾಸ್ಪಿಟ್ಲಿಟಿ ಏನಾದರೂ ತೊಂದರೆ ಆದರೆ ಅಲ್ಲಿ ಆಂಬುಲೆನ್ಸ್ಗೆ ಹೋಗೋ ಕೂಡ ಜಾಗ ಇರೋದಿಲ್ಲ. ಇದೆಲ್ಲ ಕಂಡು ಸುಮಾರು 1 ವರ್ಷದಿಂದ ನಾವು ಈ ಏನು GBA ಮಾರ್ಪಡ್ತು BBMP ಇರುವಾಗಲೂ ಕೂಡ ನಾವು ಅವ್ರ ಗಮನಕ್ಕೆ ತಂದಿದ್ವಿ. ಆದರೆ ಅವರು ಯಾವುದೇ ಕಾರಣಕ್ಕೂ ಏನು ಬಂದು ಪರಿಶೀಲನೆ ಮಾಡಿದ್ರು. ಇದೇ GBA ಕಮಿಷನರ್ ಸಮೇತ ಕರ್ಕೊಂಬಂದು ಇಲ್ಲೆಲ್ಲ ಏನೋ ಒಂದು ಇನ್ಸ್ಪೆಕ್ಷನನ್ನು ಮಾಡಿಸ್ತೀವಿ. ನಾವು ಕಾತ್ವಿ. 1 ವರ್ಷ ಆಯಿತು, 1.5 ವರ್ಷ ಆಯಿತು. ನಾವು ಇನ್ನೆಲ್ಲಿ ಹೋಗೋಣ? ನಾವು ಓಡಾಡೋಕ್ಕೆ ರಸ್ತೆನೇ ಇಲ್ಲ. ಏನು ಮಾಡಬೇಕು ಇಲ್ಲಿ? ಇದೊಂದು ವೈಟ್ಫೀಲ್ಡ್ನ ಒಂದು ಶ್ರೇಷ್ಠ ಏನು ITPL ಇರುವಂಥ ನಮ್ಮ ಸಾದರಮಂಗಲ ಗ್ರಾಮಕ್ಕೆ ಒಳಪಟ್ಟಿರುವಂಥ ಸರ್ವೆ ನಂಬರ್ನ ಒಳಗೊಂಡಂಥ ನಾವುಗಳು ಇವತ್ತು ಏನು ಮೂಲಭೂತ ಸೌಕರ್ಯಕ್ಕೆ ನಾವು ಕುಂಠಿತವಾಗಿದ್ದೇವೆ. ಸುಮಾರು ನಮ್ಮ ಶಾಸಕರು ಇದರ ಬಗ್ಗೆ ಗಮನ ಹರಿಸಬೇಕು. ಸುಮಾರು 20 ವರ್ಷಗಳಿಂದ ಅವರು ಬಂದಿಲ್ಲಿ ನೋಡ್ತಾ ಇದ್ದಾರೆ. ಅವ್ರ ಪರಿಸ್ಥಿತಿ ಗೊತ್ತಿದ್ರೂ ಯಾಕೆ ಮಾಡ್ತಾ ಇಲ್ಲ? ನಮ್ಮ ಸರ್ಕಾರ ಆಗಿರ್ಬೋದು, ಏನು ಇವತ್ತಿನ ರಾಜ್ಯ ಸರ್ಕಾರ ಇದೆ, ಸನ್ಮಾನ್ಯ DK ಶಿವಕುಮಾರ್ ಅವರು, ನೀವು ಹೇಳ್ತೀರಾ ಏನು ನಾವು ಗ್ರೇಟರ್ ಬೆಂಗಳೂರು ಮಾಡಿಬಿಟ್ಟು ನಾವು ಏನು ಎಲ್ಲ ಸಿಂಗಾಪುರ್ ಮಾಡಿಬಿಡ್ತೀವಿ. ನೀವೇನ್ರಿ ಸಿಂಗಾಪುರ್ ಮಾಡೋದು? ಇಲ್ಲಿ ಬಂದು ಇಲ್ಲಿ ಸ್ಥಳೀಯರಿಗೆ ನೀವು ಏನು ಪೂರ್ವ ತಾಲೂಕು ಪೂರ್ವ GBA ಏನು ಬರುತ್ತೆ, ಇದು ಎಲ್ಲರಿಗಿಂತ ಅತಿಯಾದ ಹೆಚ್ಚು ನೀವು ಟ್ಯಾಕ್ಸ್ ಪೇಯರ್ಸ್ ಆಗಿರೋದು ಇಲ್ಲಿನ ಏನು GBA. ಹಂಗಿತ್ಕೊಂಡು ನಾವು ITPL ಪಕ್ಕದಲ್ಲಿ ಇರುವಂಥ ಸಾದರಮಂಗಲ ಏನು ಇಲ್ಲಿ ಊಡಿಯಿಂದ ಕಾಡುಗೋಡಿಗೆ ಹಾದು ಹೋಗುವ ಈ ಒಂದು ರಸ್ತೆನೇ ಮಾಡಕ್ಕೆ ಕೊಡೋಕ್ಕಾಗಲಿಲ್ಲ. ಇನ್ನೇನು ಮಾಡ್ತೀರಾ ನೀವು? ದಯವಿಟ್ಟು ನಿಮ್ಮ ವಿರುದ್ಧ, ಅಧಿಕಾರಿಗಳ ವಿರುದ್ಧ, ಶಾಸಕರ ವಿರುದ್ಧ ನಾವು ಧಿಕ್ಕಾರವನ್ನು ಹೋಗಿ ಇವತ್ತು ನಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತೇವೆ. ಥ್ಯಾಂಕ್ ಯು. ಬಂಧುಗಳೇ, ನನ್ನ ಹೆಸರು SK ವೆಂಕಟೇಶ್ ಅಂತೇಳಿ, ದಲಿತ ಸಂಘರ್ಷ ಸಮಿತಿ ಮುಖಂಡ. ನಾವು ಹಲವಾರು ಸಾರಿ ಈ ರಸ್ತೆ ವಿಷಯದಲ್ಲಿ ಮಾತಾಡಿದ್ದೀವಿ. ಇದು RMP 2015 CDP ಪ್ಲ್ಯಾನಲ್ಲಿ 80 ಅಡಿ ರಸ್ತೆ ಅಂತ ಆಯಿತು. ಅದನ್ನು 60 ಅಡಿಗೆ ಇಳಿಸಿದ್ರು. 60 ಅಡಿ ರಸ್ತೆಗೋಸ್ಕರ ನಾವು ಭಾರಿ ಹೋರಾಟ ಮಾಡಿ ಈ ರಸ್ತೆನ ಅನುಮೋದನೆ ಮಾಡಿಸಿ ನೋಟಿಫಿಕೇಷನ್ ಮಾಡಿಸಿ ಕೆಲಸ ಸ್ಟಾರ್ಟ್ ಆಯಿತು. ಕೆಲಸ ಸ್ಟಾರ್ಟ್ ಆದಮೇಲೆ ಈ ರೈಲ್ವೇದೊಂದು ವಿದ್ಯುತ್ ಇದು ಅಡ್ಡ ಬಂತು ನಮಗೆ. ಬಂದಾಗ ನಾವು ಅದನ್ನು ಗಮನಕ್ಕೆ ತಂದ್ವಿ. ಯಾರು ಪ್ರತಿನಿಧಿಗಳಿದ್ದು ಜನಪ್ರತಿನಿಧಿಗಳು ಅವ್ರಿಗೆ ಗಮನಕ್ಕೆ ತಂದ್ವಿ, ಮತ್ತು ಅಧಿಕಾರಿಗಳ ಗಮನಕ್ಕೆ ತಂದ್ವಿ. BBMP ಇತ್ತು ಆವಾಗ. ಹೆವಿ ರೋಡ್ಸ್ನವ್ರಿಗೆ ಎಲ್ಲ ಅರ್ಜಿ ಮುಖಾಂತರ ಎಲ್ಲ ದಾಖಲೆಗಳನ್ನ ಕೊಟ್ಟಿದ್ದೀವಿ. ಆ ದಾಖಲೆಗಳನ್ನ ಮೊನ್ನೆ 1 ತಿಂಗಳ ಹಿಂದೆ ಕುಂದುಕೊರತೆಗಳ ಅಹವಾಲು ವಿತರಣೆ ಅಂತೇಳಿ BBMPಯಲ್ಲಿ GBA ಆದಮೇಲೆ ಒಂದು ಮೀಟಿಂಗ್ ಕರೆದಿದ್ರು. ಆ ಮೀಟಿಂಗ್ನಲ್ಲಿ ಕೂಡ ರೈಟಿಂಗ್ನಲ್ಲಿ ಕೊಟ್ಟು 2 ಪ್ಯಾರಾಗ್ರಾಫು ಈ ಥರ ಪ್ರಾಬ್ಲಮ್ ಇದೆ ಅಂತೇಳಿ ಕೊಟ್ಟಾಗ ಅವರೆಲ್ಲರೂ ಸ್ಪಂದಿಸ್ತೀವಿ ಅಂದರು. ಇಲ್ಲಿ ಸುತ್ತಮುತ್ತ ಸೀಗಹಳ್ಳಿ, ಸೊನ್ನೇನಹಳ್ಳಿ, ಕನ್ಮಂಗಲ, ಬೆಳ್ತೂರು, ಕುಂಬೇನಗರ, ಕಾಡುಗೋಡಿ, ಸಾದರಮಂಗಲ, ಸ್ಲಂಬೋಡು ಪ್ಲಸ್ ಕೊಡಿಗೆಹಳ್ಳಿ, ದೇವಸಂದ್ರ, ಸುಮಾರು ಒಂದು 23 ಊರಿನವರು ಇದೇ ರಸ್ತೆನೇ ಅವಲಂಬಿಸಿರೋದು. ಈ ರಸ್ತೆ ಮಾಡೋಕ್ಕಾಗಲಿಲ್ಲ ಅಂದರೆ ನಾವೇನು ಮಾಡೋದು? ಹೋರಾಟ ಮಾಡಿದ್ವಿ, ಅರ್ಜಿ ಕೊಟ್ವಿ, ಯಾವುದಕ್ಕೂ ತಲೆ ಕೆಡ್ಸ್ಕೊಳ್ತಾ ಇಲ್ಲ. ಪರಿಹಾರನೂ ಕೊಟ್ಟಿಲ್ಲ. ನಂದು ಸರ್ವೆ ನಂಬರ್ 52 ಮತ್ತು 82. 82ರಲ್ಲಿ 6 ಗುಂಟೆ ಹೋಗಿದೆ, 52ರಲ್ಲಿ 10 ಗುಂಟೆ ಹೋಗಿದೆ. ಅದಕ್ಕೂ ನನಗೂ ಪರಿಹಾರ ಕೊಡಲಿಲ್ಲ. ನಾನು ಪರಿಹಾರ ಕೇಳಿ ನಾನು ಕೈ ಬಿಟ್ಬಿಟ್ಟೆ. ಈ ಪರಿಸ್ಥಿತಿ ನಮ್ಗೆ ಒದಗಿದೆ ಈಗ. ಯಾಕಂದರೆ ನಮ್ಮ ಜನ ಇವತ್ತು ಎಚ್ಚೆತ್ಕೊಂಡಿರೋದು ಭಾರಿ ಸಂತೋಷ. ಈ ಸಂತೋಷಕ್ಕೆ ನಾನು ಹೇಳೋದು ಇಷ್ಟೇ ಅಧಿಕಾರಿಗಳಿಗೆ, ನೀವು ರಸ್ತೆ 1 ತಿಂಗಳೊಳಗೆ ಬಂದು ಇಲ್ಲಿ ಮಾಡಲಿಲ್ಲ ಅಂದರೆ ನಾವು ಅಧಿಕಾರಿಗಳ ಮುಂದೆ ಇಲ್ಲ
ಇದು ಸ್ವತಂತ್ರ ಫ್ರೀಡಮ್ ಪಾರ್ಕ್ನಲ್ಲಿ ಹೋಗಿ ನಾವು ಒಂದು ಅಮರಣ ಅಂತ ಮುಷ್ಕರ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಯಾಕಂದರೆ ಇದಕ್ಕೆ ಗಮನ ಹರಿಸಿ ಅಧಿಕಾರಿಗಳು ಈ ರಸ್ತೆಯನ್ನು ತೆರವುಗೊಳಿಸಿ ನಮಗೆ ಅದಕ್ಕೆ ಪರಿಹಾರವಾಗಿ ಏನು ಯು ಟೈಪ್ ಬಂತು ಅದನ್ನೂ ಆರ್ಡ್ರ್ ಮಾಡಿದ್ರಿ, ನೀವು ಮ್ಯಾಪು ಮಾಡಿದ್ದೀರಿ, ಓಕೆನೂ ಆಗಿದೆ. ಅದು ಏನು 18 ಕೋಟಿ ಆಗ್ತದೆ ಅಂತೇಳಿ ಆ 18 ಕೋಟಿ ಎಲ್ಲಿ ತರೋದಂಥ ಕಷ್ಟಕ್ಕೆ ಅದನ್ನೂ ನಿಲ್ಲಿಸ್ಬಿಟ್ಟಿದ್ದೀರಾ. ಇದು ನಮಗೆ ಈ ಸುತ್ತಮುತ್ತ ಗ್ರಾಮದವರಿಗೆ ಮತ್ತು ಕೆಲಸಕ್ಕೆ ಹೋಗುವಂಥ ಜನಗಳಿಗೆ ಭಾರಿ ತೊಂದರೆ ಆಗಿದೆ. ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಬೇಕು. ಮತ್ತು ITPL 1 ಕಿಲೋಮೀಟರ್ನಲ್ಲಿದೆ, ಅದು ಸಾದ್ರಮಂಗಲ ಸರ್ವೆ ನಂಬರ್. ಮತ್ತು ಮಣಿಪಾಲ್ ಆಸ್ಪತ್ರೆ ಸಾದ್ರಮಂಗಲ ಸರ್ವೆ ನಂಬರ್, ಇದು ಶಾಂತಿನಿಕೇತನ್ ಸಾದ್ರಮಂಗಲ ಸರ್ವೆ ನಂಬರ್, ಎಲ್ಲ ಸಾದ್ರಮಂಗಲದಿಂದ ಓವರಾಲ್ ಕರ್ನಾಟಕದಲ್ಲಿ GBA ಒಳಗೆ ಒಳ್ಳೆ ಶುಲ್ಕ ಕಂದಾಯ ವಸೂಲಿ ಆಗ್ತಾ ಇರೋದು ನಮ್ಮ ಕ್ಷೇತ್ರದಿಂದಾನೆ, ನಮ್ಮ ಸಾದ್ರಮಂಗಲ ಪೂರ್ವ GBAಯಿಂದನೇ. ಆದ್ದರಿಂದ ನಾವಿಷ್ಟು ಸರ್ಕಾರಕ್ಕೆ ಸಹಕಾರ ಕೊಟ್ಟರು ಕೂಡ ನಮಗೆ ಈ ರಸ್ತೆ ಮಾಡದೇ ಇರೋದನ್ನು ನೋಡಿದ್ರೆ ನೀವೆಲ್ಲೋ ನಮ್ಮನ್ನು ಮಲತಾಯಿ ಮಕ್ಕಳ ಧೋರಣೆನ ಅನುಸರಿಸ್ತಾ ಇದ್ದೀರಿ. ಇದಕ್ಕೆ ತಾವು ನಿಮಗೆ ಧಿಕ್ಕಾರ ಹೇಳ್ತೀವಿ. ಜೈ ಭೀಮ್. See, we have all purchased the apartments here nearby, Asra Greenwood, Unitech, United Sun City, everybody, they bought this because there was a approach road here. This approach road has been abruptly stopped by railways, local authority, the government of Karnataka. They have formed a Greater Bangalore Association. We thought that they will do something better, but they also snatched away whatever we had with us. We request all the authorities that at least they should provide the common roads which is already available but not snatch in for railways or any other authorities. We should be given the first preference because, like everyone has mentioned, Sadramangala is the main colony which has been set up before ITPL. Even in ITPL, many of the roads have been marked as Sadramangala only. So we request everybody, including the Chief Minister, Mr. DKS, and all other ministers, local general body members, local BJP, local Congress MPs, everyone. We want that they should approach the railways, they should give away our land. Rather, they are not supposed to take away our land. They should better give away our land so that the congestion in KR Puram, Kodigehalli, Beltur, Kodigehedi is stopped. Because of 5 minutes travel, we have to do half an hour travel. And especially when we know that gases and petrol are not available, we are being putting more load on the government. If this road is there, we can save lot of petrol, fuels, everything. Many of our friends who are working in ITPL, they have purchased flats, their lands, everything here, so that they want to decongest main ITPL area. But the government is not looking from that point of view. They should consider opening this main road from Hudi to Kodigehedi, at least up to Sadramangala, also providing a connectivity from Sadramangala to ITPL main road. This should be given on priority. I request the new commissioner who has given a statement in the public that it is going to be done very fast. For the last 8 months, nothing has happened. I request that commissioner to visit us, see the problems faced. I request the commissioner of I request the commissioner of police, traffic police, to see how much traffic that they are facing. For 10 minutes travel, everybody is taking 1 hour travel. The city commissioner of traffic police should also visit along with the GBA to assess that this road will be definitely of many use to not only Sadramangala people but to Beltur, Kodugodi, Kodigehalli and so many other people. Once again request, starting from DKS to GBA commissioner to traffic commissioner and all other people who are involved in this project, to please come and visit and take an immediate action which has already been overspent long for last 8 months. Please, on behalf of everyone, I request the authorities to take immediate action. Thank you so much.